ಕೆ ಪಾಟೀಲ್ ನಮನ ಮಾಡಿ ಮಾನ್ಯ ಶ್ರೀಮತಿ ಅರುಣಾರಾಜೆ ಅವರಿಗೆ ಮತ್ತೊಮ್ಮೆ ಅವರ ಎಲ್ಲ ಕುಟುಂಬದ ನನಗೆ ಕೇಲಿ ಸೊಸೈಟಿಯ ಸ್ಕೂಲ್ ಅಂತ ಹೇಳಿ ಮಾಡುವಂತಹ ನಿರ್ಣಯವನ್ನು ತೆಗೆದುಕೊಂಡು ಈ ಒಂದು ಹೆಸರು ಬದಲಾವಣೆ ಮಾಡಿ ಅದರ ಒಂದು ನೇಮಿಂಗ್ ಸೆರೆಮನಿಗೆ ನನ್ನನ್ನು ಕರೆದಿದ್ದಾರೆ. ಕೆ ಪಾಟೀಲ್ ಹೆಸರು ಮಹಾನ್ ವ್ಯಕ್ತಿ ಅನ್ನೋದು ಇಲ್ಲಿ ಬರೋಕ್ಕಿಂತ ಮೊದಲೇ ನಾನು ಡಿಟೇಲ್ ಆಗಿ ನೋಡಿದ್ದು. ಆತ್ಮೀಯ ಹಿತೈಷಿಗಳಾದಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರೇ, ಕಾರ್ಯಾಧ್ಯಕ್ಷರಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಶುರು ಮಾಡುವಂತಹ ಶ್ರೀ ಅಮಿತ್ ಕೋರೆ ಅವರೇ, ಸಿಬ್ಬಂದಿಗಳೇ, ಅಭಿಮಾನಿಗಳೇ, ಸಹೋದರ ಸಹೋದರಿಯರು, ಬಹಳ ಸಂತೋಷ ಆಯ್ತು. ನಾನು ಇನ್ನೊಬ್ಬರಿಗಾಗಿ ಬದುಕಬೇಕು, ಫಿಲಾಂಥ್ರಪಿಗಾಗಿ ಬದುಕಿ ನರನಿಂದ ನಾರಾಯಣ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿ ಮುಂದೆ ಪುನಃ 1958ರಲ್ಲಿ ಅವರು ವಿಧಾನಸಭೆಗೆ ಸ್ಪರ್ಧಿಸಿ 1958ರಿಂದ ಸುಮಾರು 62-63ರವರೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಭೂಮಿಯ ಮೇಲೆ ಇದ್ದರು, ಆದರೆ 62ರಲ್ಲಿ ಸಾಕು ಅಂತ ಹೇಳಿ ವಾಪಸ್ ತನ್ನ ಊರಿಗೆ ಹೋಗಿ ಒಂದು ಹೆಣ್ಣು ಮಕ್ಕಳಿಗಾಗಿ ಶಾಲೆ ಕಟ್ಟಿದ್ರು, ಒಂದು ಸಂಸ್ಥೆ ಕಟ್ಟಿದ್ರು ಮತ್ತು ಆ ಸಂಸ್ಥೆ ಹಲವಾರು ವರ್ಷಗಳ ಕಾಲ ಅನೇಕ ಬಡವರಿಗೆ ಯಾವ ಸಮಯದಲ್ಲಿ ಸ್ಕೂಲ್ಗಳಿರಲಿಲ್ಲ, ಯಾವ ಸಮಯದಲ್ಲಿ ಜನರಿಗೆ ಅವಕಾಶಗಳಿರಲಿಲ್ಲ, ಅಂಥ ಸಂದರ್ಭದಲ್ಲಿ ಅವರು ತಮ್ಮನ್ನ ತಾವು ಇದಕ್ಕಾಗಿ ತೊಡಗಿಸಿಕೊಂಡು ಮತ್ತೊಬ್ಬರಿಗಾಗಿ ಬದುಕಬೇಕು ಅನ್ನುವಂತಹ ಜೀವನವನ್ನು ನಡೆಸಿರಲ್ಲ. ಅದಕ್ಕಾಗಿ ಕಾಲಕ್ಕೂ ಅವರು ಜೀವಂತವಾಗಿರ್ತಾರೆ ಅಂತ ಅನ್ಲಿಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿದ್ಯೆ ವಿವೇಕದತ್ತ ತೆಗೆದುಕೊಂಡು ಹೋಗು, ಜೀವನದಲ್ಲಿ ಬದುಕಬೇಕು ಅಂತ ಕಲಿಸುವುದಿದೆಯಲ್ಲ ಅಂತಿದ್ದಾರೆ. ಆ ಸಪ್ತರ್ಷಿಗಳು ಇದೇ ಭಾವನೆಯನ್ನು ಇಟ್ಟುಕೊಂಡು ಕೆಲಸ ಮಾಡಿದರು. ಮತ್ತೊಬ್ಬರಿಗಾಗಿಯೇ ಜೀವನವನ್ನ ಕೊಟ್ಟಂತಹ, ಮತ್ತೊಬ್ಬರಿಗಾಗಿಯೇ ಸಮಾಜಕ್ಕಾಗಿಯೇ ಬದುಕಿದಂತಹ, ವ್ಯಕ್ತಿತ್ವದ ನಿರ್ಮಾಣದ ಬಗ್ಗೆ ಮತ್ತೊಬ್ಬರಿಗಾಗಿ ಬದುಕಬೇಕು, ಮತ್ತೊಬ್ಬರ ಸಂಕಷ್ಟಕ್ಕಾಗಿ ಮಿಡಿಯುವಂತಹ ಒಂದು ಗುಣ ಕಲಿಸಬೇಕು. ಆವಾಗ ನಾಳೆ ನೀವು ವೃದ್ಧಾಪದಲ್ಲಿ ಬಂದಾಗ ಸಹಿತ ನಿಮ್ಮ ಬಗ್ಗೆಯೂ ಕಾಳಜಿ ಮಾಡುವಂತಹ ಗುಣ ಅವರಲ್ಲಿ ಬೆಳೀತದ. 200 ಕೋಟಿ ರೂಪಾಯಿದಷ್ಟು ವರ್ತ್ ಇವತ್ತಾಗಿದೆ. ಅವರು ಜನರಿಗೆ ಇಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಸೆಕ್ಯೂರಿಟಿ ಇಲ್ಲ ಅಂತ ಒಂದು ಜಾಗದಲ್ಲಿ ಒಂದೊಂದು ಸ್ಕೂಲ್ ಮಾಡ್ತಾರೋ, ಇನ್ನೊಂದು ಕಾಲೇಜ್ ಕರಿಯರ್ ಅನ್ನೋದ್ರಲ್ಲಿ ಬಿದ್ದು ವಿವೇಕವನ್ನು ಕಲಿಸೋದು ಮರಿತೀವಿ. ಯಾವತ್ತೂ ಆ ವಿವೇಕವನ್ನು ಕಲಿಸುವಂತ ಕೆಲಸ ಸ್ಕೂಲ್ನಲ್ಲೂ ಆಗ್ಬೇಕು. ದ ಕ್ಯಾರೆಕ್ಟರ್ ಬಿಲ್ಡಿಂಗ್, ಅದಕ್ಕೆ ವಿವೇಕಾನಂದರು ಹೇಳಿದರು, ಎಲ್ಲಿ ಕ್ಯಾರೆಕ್ಟರ್ ಇರುವುದಿಲ್ಲ ಆ ದೇಶ ಉಳಿಯುವುದಿಲ್ಲ, ಆ ಸಂಸ್ಕೃತಿ ಉಳಿಯುವುದಿಲ್ಲ, ಆ ಸಮಾಜ ಉಳಿಯುವುದಿಲ್ಲ, ಆ ಜನರೇಷನ್ ಉಳಿಯುವುದಿಲ್ಲ. ಆ ಜನರೇಷನ್ ಉಳಿಯುವಂತಹ ಕೆಲಸ ನಿಮ್ಮೆಲ್ಲರಿಂದ ಆಗಲಿ. ಅದಕ್ಕೆ KF ಪಾಟೀಲ್ ಮತ್ತು ಅವರ ಮಗಳು ಅವರೊಂದು ಪ್ರೇರಣಾ ಶಕ್ತಿ ಆಗಲಿ ಅಂತ ಹಾರೈಸಿ KLE ಸೊಸೈಟಿ ಅವರಿಗೆ ಗುರುತಿಸಿ, ಅನೇಕರು ಮರೆತು ಹೋಗಿದ್ರು ಸಹಿತ ನೀವು ಅವರ ಹೆಸರನ್ನ ಮುನ್ನೆಲೆಗೆ ತಂದು ಅನೇಕರಿಗೆ ಪ್ರೇರಣೆ ಆಗುವಂತೆ ಮಾಡಿದ್ದೀರಿ. ನಿಮಗೆ ಧನ್ಯವಾದ. ಅರುಣಾರಾಜೆ ಅವರು, ನಿಮ್ಮ ಅಭಿಮಾನ ಮತ್ತು ನೀವೇನು ಈ ದಾನವನ್ನ ಮಾಡಿರಿ, ಇದು ಸಜ್ಜನರ ಕೈಯಲ್ಲಿ ಕೊಟ್ಟಿರಿ, ಒಳ್ಳೆ ಜನರ ಕೈಯಲ್ಲಿ ಕೊಟ್ಟಿದ್ದೀರಿ. ಇದು 4 ಜನರಿಗೆ ಮುಂದಿನ ದಿವಸದಲ್ಲಿ ದಾರಿದೀಪವಾಗ್ತದೆ, ಆಗ್ಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ಶುಭಾಶಯ. ನಮಸ್ಕಾರ. We're extremely grateful for this to Sri Prabhakar Kore, who has to his credit more than 300 plus educational institutions, both schools and colleges. See, not only building schools in a physical reality, but building citizens who make the nation through the ability to create powerful future. Anglo-Vernacular School Nalli, he was a principal also. Amele, chairman of school board, district board. He was responsible for building many schools all over North Karnataka. An interesting fact is when he was in governance in BJK's ministry before independence and in Morarji Desai's ministry in the old Bombay state, his Dharwad district had the highest number of schools as compared to all the other districts, serving the people and serving the country. He was so ಜೋಶಿ ಅವರೇ, ಮುಖ್ಯ ಅತಿಥಿಯಾಗಿ ಆಗದಂತ ಕರ್ನಾಟಕ ರಾಜ್ಯ ಸರ್ಕಾರದ ಉಪಸಭಾಪತಿಗಳು, ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮ್ಮಣ್ಣಿಯವರೇ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಶ್ರೀ ಪ್ರಭಾಕರ್ ಸರ್ ಕೋರೆ ಅವರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಶ್ರೀಮತಿ ಅರುಣಾರಾಜೆ ಪಾಟೀಲ್ ಅವರೇ, ಜಿಲ್ಲಾಧಿಕಾರಿಗಳಾದಂತಹ ಯಶವಂತ್ ಅವರೇ, ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂತಹ ಅಮಿತ್ ಕೋರೆ ಅವರೇ,
ಕಾರ್ಯದರ್ಶಿಗಳಂತಹ ದೇಸಾಯಿ ಅವರೇ ಹಾಗೂ ಪ್ರಾಂಶುಪಾಲರಂತಹ ರಾಯ್ ಮೇಡಮ್ ಅವರೇ ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ಹಿರಿಯರಿಗೆ ಬಹಳ ಒಂದು ಅತ್ಯಂತ ನಮ್ಮ ಜೊತೆ ಇರದೇ ಇದ್ದು ಸಹಿತ ಇರುವಂಥ ಜನರು ಅಂತರದಲ್ಲಿ ಇವತ್ತು ಕೆ ಎಫ್ ಪಾಟೀಲ್ ಅವರು ಇವತ್ತು ನೋಡ್ರಿ ಅವರು ಬಹುಶಃ ಜೀವನ ಚರಿತ್ರೆಯನ್ನ ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಇದ್ದಂಥ ಎಲ್ಲರೂ ಮಾತನಾಡಿದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಅವರ ಮಾತುಗಳನ್ನು ಕೇಳಿ ರೋಮಾಂಚನಗೊಳ್ಳುತ್ತೀವಿ. Whose presence made this evening successful on a Sunday evening so that we could make the successful